ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಹಳ್ಳಿ ರೈತರ ಮಾತುಕತೆ ಭಾಗ 15, ಭಾಗ 13, 14 ನೋಡಿಕೊಂಡು ಭಾಗ 15 ನೋಡಿ. ಚಂದ್ರಣ್ಣ, ಈ ಅಡಿಕೆ ಗಿಡಕ್ಕೂ ಬಾಳೆ ಗಿಡಕ್ಕೂ ನೀರು ಚೆಂದಾಗಿ ಹೋಗ್ತಾವ ಚಂದ್ರಣ್ಣ, ಈ ಲ್ಯಾಟ್ರಲ್ ಪೈಪ್ನಾಗೆ? ನೋಡಿ ಭೀಮಣ್ಣಯ್ಯವು, ಈ ಲ್ಯಾಟ್ರಲ್ ಹಾಸಿ ಆ ಬಾಳೆ ಗಿಡಕ್ಕೆ ಘನವಾಗಿ ಹೋಗ್ತಾ ಇದೆ ನೋಡಿ ನೀರು. ವಸಿ ಡ್ರಿಪ್ ಇರೋದಕ್ಕೆ ಬೇಸಾಯ ಮಾಡೋಕ್ಕೆ ಯೋಟೋ ಮೇಲು. ಅಲ್ಲ ಕಣ್ ಚಂದ್ರಣ್ಣ, ಕರೆಂಟ್ ಬರೋ ಓಟೋದಕ್ಕೆ ಈ ಡ್ರಿಪ್ನಾಗೆ ಎಲ್ಲ ನೆನಾಕ್ತೀಯ ನೀರನ್ನ ಅಡಿಕೆ ಗಿಡಕ್ಕೂ ಬಾಳೆ ಗಿಡಕ್ಕೂ? ಹ್ಞೂ ಕಣ್ ಭೀಮಣ್ಣ, ಯಾಕೆ ನೆನಕ್ಕಾಗಲ್ಲ? ವಸಿ ಕರೆಂಟ್ ಇದ್ದಾಗ ಗೇಟ್ ವಾಲ್ಗಳನ್ನ ತಿರುವಿದ್ರೆ ಈ ಬಾಳೆ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಎಲ್ಲ ನೀರು ಹೋಗ್ತಾ ನೋಡಪ್ಪ ಚಂದಕ್ಕೆ. ವಸಿ ಆ ಟೈಮ್ ಇಕ್ಕೊಂಡು ಒಂದು ಮುಕ್ಕಾಲು ಗಂಟೆ ಒಂದೊಂದು ವಾಲ್ ತಿರಿಕೆ ಬಂದರೆ ಎಲ್ಲ ಕಲಾಕ್ಬೋದು ನೋಡ ಭೀಮಣ್ಣ ನೀರನ್ನ. ಹಂಗಾರೆ ಈ ಲ್ಯಾಟ್ರಲ್ ಆಗಿ ಚೆನ್ನಾಗಿ ನೆನೀತೈತೆ ಅನ್ನು ಚಂದ್ರಪ್ಪ, ಅಡಿಕೆ ಗಿಡಕ್ಕೂ ಬಾಳೆ ಗಿಡಕ್ಕೂ ನೀರು ಚೆನ್ನಾಗಿ ಹೋಗ್ತವೆ ಅಂತ ಅಂದು ಹಂಗಾರೆ ಲ್ಯಾಟ್ರಲ್ ಆಗಿ ನೀರು ಬಿಟ್ರೆ? ಹ್ಞೂ ಕಣ್ ಭೀಮಣ್ಣಯ್ಯ, ಯಾಕೆ ಅಂತಂದರೆ ಟೈಮಿಗೆ ಸರಿಯಾಗಿ ಗೇಟ್ ವಾಲ್ಗಳೆಲ್ಲ ಕಟ್ ಮಾಡಿದರೆ ವಸಿ ಎಲ್ಲದಕ್ಕೂ ನೀರು ಬಿಟ್ಕೊಂಬರ್ಬೋದು. ಆ ಗಿಡಕ್ಕೆ ಮೈಕ್ರೋ ಟ್ಯೂಬ್ನಾಗ ಹಾಸಿ ಅಲ್ಲಲ್ಲೇ ಕರೆಕ್ಟಾಗಿ ನೀರು ಹೋಗ್ತಾ ಇರ್ತಾವಲ್ಲ, ಚಂದಕ್ಕೆ ನೆನೆತೈತೆ ಕಣ ಎಣ ಭೀಮಣ್ಣಯ್ಯ. ಇವಳೆ ಒಂದ್ರ ಒಟ್ಟು ಎಣ್ಣೆನ ಕರಿಯೇ ಒಂದ್ರ ಒಟ್ಟು ಕಳೆನ ತೆಗ್ಸು ಬಾಳೆ ಗಿಡದ್ದು ಅಡಿಕೆ ಗಿಡದ್ದು ಬುಡ್ದಾಗುಳ್ದೇನೆ ವಸಿ ಆ ಮೈಕ್ರೋ ಟ್ಯೂಬ್ ಎಲ್ಲ ಮುಚ್ಕೊಂಡಿದ್ದಾವೆ ಕಣೆ. ನೀರು ಹೆಂಗೆ ಹೋಗ್ಬೇಕು? ನಾ ಬಿಟ್ಟಿರೋ ನೀರೆಲ್ಲ ಬರೀ ಕಳೆಗೆ ಸರಿ ಹೋಗುತ್ತೆ. ಒಂದ್ರ ಒಟ್ಟು ಕಳೆನೆಲ್ಲ ತೆಗ್ಸೆ ಹೋಗಿ ಇವಾಗ ಮಧ್ಯಾಹ್ನ ಕಡೆಯಿಂದ ಎಣ್ಣೆಲ್ಲ ಕರೆದು ಒಂದ್ರ ಒಟ್ಟು ಕಳೆನ ತೆಗ್ಸೆ. ಅಲ್ಲ ಕಣಪ್ಪ, ಮಣ್ಣಿನ ಕಳೆ ತೆಗ್ಸಿದೀವಲ್ಲ, ಕಳೆ ತೆಗ್ಸು ಅಂತೀಯ. ತೆಗ್ಸಿನ್ನ ಒಂದು ವಾರ ಆಗಿಲ್ಲ, ಮೊನ್ನೆ ತೆಗ್ದಿರೋವೇನೆ ಎಣ್ಣೆಲ್ಲ ದುಡ್ಡು ಕೊಟ್ಟಿಲ್ಲ ಕಳೆ ತೆಗ್ದಿರೋವು. ತಿರ್ಗಿ ಹೋಗಿ ಕರೆದ್ರೆ ಹೆಂಗಪ್ಪ ಬರ್ತಾರೆ ಅವರು? ವಸಿ ಹಳೆವೆಲ್ಲ ಎಣ್ಣೆಣ್ಣವು ಕಳೆ ತೆಗ್ಸಿರೋವು ದುಡ್ಡು ಕೊಡು ಒಂದು ಒಟ್ಟು ಹಂಗೆ ಅವಕ್ಕೆ ದುಡ್ಡು ಕೊಟ್ಟು ಅವ್ರು ಎಣ್ಣೆಗೆ ಕರೆದು ಬರ್ತೀನಿ. ಸರಿ ತಕ್ಷಣ ಬಿಡೋ ಮಾರ ಕಳೆ ಅಂತ ಈ ಕಡ್ಡೆ ಗಿಡದಾವು ಅಡಿಕೆ ಗಿಡದಾವು ಬಾಳೆ ಗಿಡದಾವು ಅಂತ. ಅಲ್ಲ ಕಣೆ, ಮಣ್ಣಿನ ಕಳೆ ತೆಗ್ಸಿದ್ಯಾ ಸೋರಿ, ಇವಾಗ ಕಳೆ ಬೆಳೆದಿಲ್ವೇನು? ಎಲ್ಲ ಕಡ್ಡಿ ಕಸನ ಅಚ್ಕಟ್ಟು ಮಾಡ್ಕೋಬೇಕು ಕಣೆ. ಕಳೆ ತೆಗ್ಸಿದ್ದೀವಿ, ಕೂಲಿ ಯೋಟೋ ಆಗುತ್ತೆ ಅಂತೇಳಿ ಹಂಗೆ ಬಿಟ್ಕೊಂಡು ಕುತ್ಕೊಂಬಕ್ಕಾಗುತ್ತೇನೆ? ಅವಾಗೆಲ್ಲ ಗಿಡಗಳಿಗೆ ನೀರು ಹೋಗೋದು ಬೇಡವಿ. ಒಂದು ಸ್ವಲ್ಪ ಕಳೆ ಎಲ್ಲ ತೆಗಿಸ್ಕೊಂಡು ಅಚ್ಚುಕಟ್ಟಾಗಿ ಇಕ್ಕೋಬೇಕು. ಹೊಲ್ಗುಳ ಅವಾಗೇನೆ ಅಚ್ಚುಕಟ್ಟಾಗಿರೋದು. ಇವಾಗ ಹಂಗೆ ಬಿಟ್ಕೊಂಡು ಹೋದರೆ ಬಾಳೆ ಗಿಡನೂ ಕಾಮಕ್ಕಿಲ್ಲ, ಅಡಿಕೆ ಗಿಡನೂ ಕಾಮಕ್ಕಿಲ್ಲ. ಆ ಕಾಂಗ್ರೆಸ್ಸು ಹಂಗೆ ಎದ್ದು ನಿಂತು ಬಿಡ್ತೈತಿ. ಆವಾಗ ಓಟು ಎಣ್ಣೆಳ್ಳವು ಎಲ್ಲ ಜಾಸ್ತಿ ಆಗ್ತೈತಿ. ಇವಾಗೇನೆ ಕಮ್ಮಿ ಇದ್ದಾಗೇನೆ ತೆಗಿಸ್ಕೋಬೇಕು ಕಣೆ. ಒಂದು ರೋಬೋಟು ಊರಕ್ಕೆ ಹೋಗಿ ಎಣ್ಣೆಳ್ಳನ್ನ ಕರಿ ಕಳೆ ತಗ್ಸೋಣ ಎಲ್ಲ ಅಡಿಕೆ ಗಿಡದವು ಬಾಳೆ ಗಿಡದವನು. ಹ್ಞೂ ಕಣಮ್ಮ, ಒಂದು ರೋಬೋಟು ಕಮ್ಮಿ ಕಳೆ ಇದ್ದಾಗೇನೆ ಎಲ್ಲ ಕಳೆನ ಕ್ಲೀನ್ ಮಾಡಿಸ್ಕೋಬೇಕು ಕಣಮ್ಮ. ಓಸಿ ಇವಾಗಾದರೆ ಒಂದು 10 ಎಣ್ಣಾಳು ಆದರೆ ಕಳೆ ತೆಗೆಯೋದೆಲ್ಲ ನಿಮ್ದು ಆಗುತ್ತೆ ನೋಡಮ್ಮ. ಇನ್ನೊಂದು 15 ದಿನನೋ 20 ದಿನನೋ ತಿಂಗಳು ಬಿಟ್ಟು ಏನಾರ ಕಳೆ ತೆಗಿತೀನಿ ಅಂತಂದರೆ ಆ ಕಾಂಗ್ರೆಸ್ಸು ಅಡಿಕೆ ಗಿಡದ ಎತ್ತರಕ್ಕಿಂತ ಬೆಳೆದಿರ್ತವೆ ಕಾಂಗ್ರೆಸ್ ಗಿಡ. ಒಂದು ರೋಬೋಟ್ ಆವಾಗ 20 ಆಳು 25 ಆಳು ಎಣ್ಣಾಳು ಆಗ್ತವೆ ಕಳೆ ತೆಗಿಯೋಕ್ಕೆ. ಅದಕ್ಕೇನೆ ಒಂದು ರೋಬೋಟ್ ಕಮ್ಮಿ ಇದ್ದಾಗೇನೆ ಕಳೆ ತೆಗಿಸ್ಕೋಬೇಕು ಕಣಮ್ಮ. ಸುಮ್ಮನೆ ಬೇಮಣೆ ಅಯ್ಯಪ್ಪ ಅಂತ ಯಾವಾಗ ಕಳೆ ತೆಗಿ ಅದನ್ನು ತೆಗಿ ಅಂತ ಹೇಳ್ತಿರುತ್ತೆ. ನಾನಾದರೆ ಊರೊಳಗೆ ಹೋಗಿ ಕರೆದ್ರೆ ಎಣ್ಣೆಣ್ಣ ಯಾವಾಗೂ ನಿಮಗೆ ಬರ್ಬೇಕೇನಮ್ಮ, ನಾವೇನು ಬ್ಯಾರೆಗೆ ಹೋಗೋದು ಬ್ಯಾಡವೇನು ಅಂತಾರೆ ಎಣ್ಣೆಗಳು. ಒಂದು ಒಟ್ಟು ಏನೋ ಒತ್ತಾಯ ಮಾಡಿ ಏಳು ಬಂದರೆ ಒಂದು 10 ಜನಕ್ಕೆ ಏಳು ಬಂದರೆ ಸಂಜೆ ಹೊತ್ತಿನಾಗ ಹೋಗಿ ತಿರು ಬೆಳಗ್ಗೆ ಹೊಲ್ದಾಗ ಬಂದಾಗ ನೋಡಿದರೆ ಬರೀ 3-4 ಬಂದಿರ್ತಾರೆ. ನನಗಾದರೆ ಆ ಎಣ್ಣೆಗೆ ಅಡ್ಡಾಡಿ ಕಾಲು ಕೈಯೆಲ್ಲ ನೋವು ಬಂದ್ಬಿಟ್ಟು ಕಣ ಅಭಿಮನಯ. ಅಯ್ಯಪ್ಪೇನು ಹೇಳ್ತಾನೆ, ಅವರಿಗೆಲ್ಲ ಟೈಮಿಗೆ ಸರಿಯಾಗಿ ಕೂಲಿದು ದುಡ್ಡು ಕೊಟ್ಟರೆ ಕಣ ಅಯ್ಯಣ ಎಣ್ಣೆ ಬರೋದು ಹೊಲ್ದಾಕಿ. ಇಲ್ಲ ಅಂತಂದರೆ ಅವರು ಒಬ್ರಿಗೊಬ್ಬರೇ ಬರೋಲ್ಲ ಕಣ ಅಯ್ಯಣ. ಊರಿನಾಗೆ ಎಷ್ಟು ಕೆಲಸ ಇರ್ತೈತೆ ಹೇಳು, ಅವ್ರಿಗೊಬ್ರು ಇವ್ರಿಗೊಬ್ರು ಅಂತ ಅದೇ ಹೋಗಿರ್ತಾರೆ. ನನಗಾದ್ರೆ ಎಣ್ಣೆಗೆ ಅಡ್ಡಾಡಿ ಕಾಲು ಕೈ ನೋವು ಬಂದವೆ. ಇವಳು ಹೆಂಗೆ ಹೇಳ್ತಾಳೆ ಈ ಸೀಮೆ ಕೇಳ್ತಾಳಲ್ಲ, ಮೊದ್ಲೋಗಿ ಆ ಕಳೆ ತಗ್ಸು. ಒಂದ್ರ ಓಟ ಬುಡ್ದಾಗೆಲ್ಲ ಇರೋದು ನೋಡು ಕಳೆ ಹೆಂಗೈತೆ ಅಂತ. ಇವಾಗ ಹಿಂಗೆ ಕಳೆ ಐತೆ, ಆಮೇಲೆ ಏನಾನ ನೀನು 15 ದಿನ ಬಿಟ್ಟು 20 ದಿನ ಬಿಟ್ಟು ಕಳೆ ತೆಗಿಸ್ತೀನಿ ಅಂತಂದರೆ ಇದ್ರಾಗ ಅಡಿಕೆ ಗಿಡನೂ ಕಾಮಲ್ಲ, ಬಾಳೆ ಗಿಡನೂ ಕಾಮಲ್ಲ. ಕಾಂಗ್ರೆಸ್ಸು ಹಂಗೆ ಎದ್ದು ನಿಂತ್ಕೊಂಡ್ಬಿಡುತ್ತೆ. ವಸಿ ಕೈ ನೋಯ್ತವೆ ಕಾಲು ನೋಯ್ತವೆ ಎಂಬುದು ಬಿಟ್ಟು ಒಂದ್ರ ಓಟು ಎಣ್ಣೆಣ್ಣ ಕರಿ ಇವತ್ತು ಸಂಜೆಗೆ. ಸುಮ್ಕಿರತ್ತ, ನೀನೇನು ಹೇಳ್ತೀಯ? ನಮಗೆ ಇಲ್ಲಿ ಆ ಎಣ್ಣೆ ಪರದಾಡೋದು ನೋಡಿದೆ, ನೀನೇ ನಂಬ್ತೀಯ? ವಸಿ ನಮಗಂತೂ ಆ ಎಣ್ಣೆಗಂತೂ ಅಡ್ಡಾಡಿ ಸಾಕಾಗೈತಿ. ಈ ವಾರಕ್ಕೇನೆ ಇವಾಗ ಕಳೆ ತೆಗೆದ್ರು ಇನ್ನೊಂದು ವಾರಕ್ಕೇನೆ ಅವಾಗೇನೆ ಕಳೆ ಎಲ್ಲ ಎದ್ದು ನಿಂತಿರ್ತೈತಿ. ಅಂಥದ್ರಾಗೆ ಇವಾಗ ತೆಗೆದ್ರೇನು ವಾರ ಬಿಟ್ಟು ತೆಗೆದ್ರೇನು? ನೀನು ಹೇಳೋದೇಟಿಗೆ ಇವಾಗ ಎಣ್ಣೆ ಬರಬೇಕಲ್ಲಪ್ಪ. ಎಲ್ಲ ಇವ್ರಿಗೆ ಹೇಳು ಬಂದಿರ್ತಾರೆ, ಇಲ್ಲೇ ತಿಪ್ಪೆ ಸಮಾಡರಲ್ಲಿ ಅಡಿಕೆ ಗಿಡದಾಗ ಅವ್ರದ್ದು ಕಳೆ ತೆಗಿಸ್ತಾವ್ರೆ, ಹಂಗೆ ಹೋಗಿ ಎಣ್ಣೆ ಹೇಳು ಬತ್ತೀನಿ ಹೇಳು. ಒಂದ್ರ ಒಟ್ಟು ಬರ್ರಮ್ಮ ನಮ್ಮದು ಕಳೆ ತೆಗಿಯೋದೈತೆ ಅಂತ. ಅಯ್ಯ ಇವಳು ಅದಕ್ಕೆ ಹೆಂಗೆ ಹೇಳ್ತಾಳೆ? ಕಳೆ ತೆಗ್ಸು ಅಂತ ಹೇಳಿದ್ರೆ ನಮಗೆ ಏನೋ ಇದಾತೇನೋ. ಕಳೆ ತೆಗಿಲಿಲ್ಲ ಅಂತಂದರೆ ಅಚ್ಚುಕಟ್ಟಾಗಿರಲ್ಲ ಕಣೆ. ನಾನು ಹೇಳೋದನ್ನ ಒಂದು ರೋಬೋಟ್ ಅರ್ಥ ಮಾಡ್ಕ್ಯ. ಆ ಕಳೆ ನಿನಗೆ ಹಗ್ಲೆಲ್ಲ ತೆಗ್ಸೋಕ್ಕೆ ಮೈ ನೋವಾದರೆ
ಮತ್ತು ಕಳೆ ಹೆಂಗೆ ಅಚ್ಚುಕಟ್ಟಾಗುತ್ತೆ ಒಂದು ರೌಟು ಎಲ್ಲ ಬಿರಿ ಬಿರಿನೇ ಅಚ್ಚುಕಟ್ಟು ಮಾಡ್ಕೋಬೇಕು ಕಣೆ. ಹೊಲ್ದಾಗಳ್ದು ಕಳೆ ಇರಬಾರ್ದು, ಗಿಡಗಳು ಎದ್ದಾಳಲ್ಲ ಆಮೇಲೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಒಂದು ರೌಟೆ ಕಳೆ ಹುಟ್ಟಿದಾಗೇನೆ ಸಣ್ಣದ್ರಾಗೇನೆ ಎಲ್ಲ ಕಳೆನ ಹಿಡ್ಸಾಕಿದ್ರೆ ಒಂದು ರೌಟು ನಮಗೆ ಆರಾಮಾಗುತ್ತೆ ಕಣೆ. ಆಮೇಲೆ ಇವಾಗ 10 ಆಳಾಗೋದು ಇನ್ನೊಂದು ವಾರ 15 ದಿನ ಬಿಟ್ಟು ತಗ್ಸಿದ್ರೆ 25 ಆಳಾಗುತ್ತೆ ಕಣೆ. ಅದಕ್ಕೇನೆ ಸಣ್ಣ ಕಳೆ ಇದ್ದಾಗೇನೆ ಎಲ್ಲ ಹಿಡ್ದು ಹಾಕಿಸ್ಬೇಕು ಅಂತ ನಾನು ಹೇಳ್ತಿರೋದು. ಅರ್ಥ ಮಾಡ್ಕ್ಯ. ಹ್ಞೂ ಹೇಳೋ ಮಾರಾಯ, ಕಳೆ ತಗಸ್ನಿ ಹೇಳು. ಇವತ್ತು ಬೈಗಿನ್ಕೇನೆ ಹೋಗಿ ಒಸಿ ಊರ್ನೊಳಗೆ ಅಡ್ಡ ಹಾಕೊಂಡು ಬರ್ತೀನಿ ಹೇಳು. ಯಾರನ ಹೆಣ್ಣಾಳು ಯಾರನ ಸಿಕ್ಕಿದ್ರೆ ಒಸಿ ಕರ್ಕೊಬಂದು ಕಳೆ ತಗಸ್ನಿ ಹೇಳಪ್ಪ. ಬಂದು ಅಷ್ಟು ಜನನೇ ಬರ್ಲಿ ಹೇಳು. ಏನು ಮಾಡೋಕ್ಕಾಗ್ತೈತಿ, ಆ ಸಣ್ಣದ್ರಾಗೇನೆ ಕಳೆ ತಗಸ್ಬೇಕು. ತಗ್ಸನೆ ಹೇಳು, ನಾಳೆ ಕೆಣ್ಣಾಳು ಎಷ್ಟು ಜನ ಬರ್ತಾರೆ ನೋಡ್ಕೊಂಡು. ಒಂದು ರೌಟು ಎಲ್ಲ ಹೊಲ್ದಾಗೆಲ್ಲ ಅಡ್ಡಾಡು. ಒಂದು ರೌಟ್ ಎಲ್ಲೆಲ್ಲಿ ಕಳೆ ಇದೆ ನೋಡ್ಕೊಂಡು, ಎಣ್ಣೆಳು ಬರ್ತಾರಲ್ಲ ಅವಾಗ ಎತ್ಲಾಗಳು ಕಳೆ ತೆಗಿಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗು. ಅತ್ಲಾಗಳ್ದೆ ಕಳೆ ತಗ್ಸು. ಒಂದು ರೌಟ್ ಎತ್ಲಾಗ ಕಳೆ ಜಾಸ್ತಿ ಆಯಿತು, ಅತ್ಲಾಗೆ ಎಣ್ಣೆಳು ಕುಂಡ್ರಸು ಬೆಳಗ್ಗೆ ಹೊತ್ತು ನಾವು ಬಂದಾಗ. ಹ್ಞೂ ಹೇಳ್ತೀನಿ ಹೇಳು. ನಾವು ನಿಂತಿದ್ದೀವಲ್ಲ ಇತ್ತಾಗುಳ್ದೇನೆ ಬೋಳ್ ಕಳೆ ಐತಿ. ಎಣ್ಣಾಳು ಬಂದಾಗ ಬೆಳಗ್ಗೆ ಇತ್ಲಾಗುಳ್ದೆ ಕಳೆ ತೆಗಿರಮ್ಮು, ಇತ್ಲಾಗೆ ಕಳೆ ಜಾಸ್ತಿ ಐತೆ ಅಂತ ಹೇಳ್ತೀನಿ ಹೇಳು. ಆ ಎಣ್ಣೆಳಿಗೆ ಒಂದು ರೌಟು ಹೊತ್ತು ಮುಂಚೆ ಹೊಲ್ದಾಗ ಬರೋಕೆ ಹೇಳು. ಬೆಳಗ್ಗೆ ಹೊತ್ನಾಗ 9 ಗಂಟೆಗೆ ಬರ್ತಾರೆ, 8 ಬರೋಕೆ ಹೇಳು. ಈ ಅಪ್ಪನ ಹೊಲ್ದಕ್ಕೇನು ಸ್ಪೆಷಲಾಗಿ ಬರ್ತಾರೆ ಏನು? ಎಲ್ಲಾರು ಹೊಲ್ದಕ್ಕೂ ಹೆಂಗೆ ಹೋಗ್ತಾರೋ ಹಂಗೆ ನಮ್ಮ ಹೊಲ್ದಕ್ಕೂ ಬರ್ತಾರೆ. ಏನನ ನಾವು 8 ಬರಲಿ ಅಂತ ಅಂದರೆ ಅವ್ರು ಆಮೇಲೆ ಅದೇ ಬರೋಕ್ಕಿಲ್ಲ ನಮ್ಮ ಹೊಲ್ದಕ್ಕೆ. ಬೇರೆಯವ್ರಿಗೆ ಹೋಗ್ತಾರೆ. ಒಂದು ರವಟು ಎಲ್ಲರ ಹೊಲ್ದಕ್ಕೆ ಹೆಂಗೆ ಹೋಗ್ತಾರೋ ಹಂಗೆ ಬರ್ತಾರೆ ಹೇಳು. ಅಲ್ಲ ಕಣ ಚಂದ್ರಣ್ಣಯ್ಯ, ಹೆಣ್ಣಾಳುನು ಒಂದು ಒಟ್ಟು ಲೇಟಾಗಿ ಬರ್ತಾರೆ ಕಣ ಚಂದ್ರಣ್ಣಯ್ಯ. ಎಲ್ಲರ ಹೊಲ್ದಕ್ಕೂ ಮುಂಚೆ ಅಂತೂ 8 ಬರೋರು, ಈಗಂತೂ 9 ಗಂಟೆ ಆದರೂ ಇನ್ನೂ ಹೊಲ್ದಕ್ಕೆ ಬರೋದ್ರಾಗೇ ಇರ್ತಾರೆ ಕಣ ಚಂದ್ರಣ್ಣಯ್ಯ ಹೆಣ್ಣಾಳುಗಳು. ಹ್ಞೂ ಕಣ ಭೀಮಣ್ಣಯ್ಯ. ಆಮೇಲೆ ನಾವೇನ ಒಂದು 8 ಬರ್ರಮ್ಮ ಅಂತ ಹೇಳಿದ್ರೆ ಆಮೇಲೆ ಅವರೇ ಬರೋಕ್ಕಿಲ್ಲ ನಮ್ಮ ಹೊಲ್ದಕ್ಕೆ. ಅದಕ್ಕೇನೆ ನಾವು ಆಯ್ತು ಎಣ್ಣೆ ಕರೆಯೋಕೆ ಹೋದಾಗ ಹೇಳಕ್ಕೆ ಹೋಗಲ್ಲ ಕಣ ಭೀಮಣ್ಣಯ್ಯ. ಎಲ್ಲರ ಹೊಲ್ದಕ್ಕೂ ಹೆಂಗೆ ಹೋಗ್ತಾರೋ ಹಂಗೆ ನಮ್ಮ ಹೊಲ್ದಕ್ಕೂ ಬರ್ತಾರೆ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಕಣ ಭೀಮಣ್ಣಯ್ಯ. ಆಮೇಲೆ ನಾವೇನ ಆ ಥರ ಕಂಡೀಷನಾಗಿ ಹೇಳಕ್ಕೆ ಹೋದ್ರೆ ಅವರೇ ಬರೋಕ್ಕಿಲ್ಲ ಹೊಲ್ದಕ್ಕೆ ಆಮೇಲೆ ಹೆಣ್ಣಾಳು. ಓನ್ ಹೇಳಕ್ಕ, ನೀನು ಹೇಳೋದು ದಿಟಾಯನೇ. ನಾವೇನ ಯಾತನ ಒಂದು ಸ್ವಲ್ಪ ಒತ್ತಾಯ ಮಾಡಿ ಹೇಳಿದ್ರೆ ಆಮೇಲೆ ಅವರೇ ಬರೋಕ್ಕಿಲ್ಲ ಹೊಲ್ದುಗಳಕ್ಕೆ ಹೆಣ್ಣಾಳುಗಳು. ಒಂದು ರೌಟ್ ಕಷ್ಟ ಐತಿ ಹೇಳಮ್ಮು. ಹೆಣ್ಣಾಳೆಲ್ಲ ಹಿಡ್ಕೊಂಡು ಕೆಲಸ ಮಾಡಿಸೋದು ಹೊಲದ್ಗಳಿಗೆ ಒಂದು ಸ್ವಲ್ಪ ಕಷ್ಟ ಐತಿ. ಹ್ಞೂ ಕಣ ಭೀಮಣ್ಣಯ್ಯ. ಅಯ್ಯೋ ಅಯ್ಯಪ್ಪ ಹೇಳ್ದಾನೆ ಕಳೆ ತಗ್ಸು ಅಂತ. ಹೋಗಿನ್ನ ಹೆಣ್ಣಾಳೆಲ್ಲ ಕರೆದು 10 ಜನ ಕರೆದ್ರೆ ಬೆಳಗ್ಗೆ 4 ಬರ್ತಾರೆ ಕಣ ಅಣ್ಣ. ನನಗೆ ಆ ಹೆಣ್ಣಾಳಿಗೆಲ್ಲ ಅಡ್ಡಾಡ್ತೀನಲ್ಲ ಆವಾಗಲೇ ಎಲ್ಲ ಗೊತ್ತಾಗ್ತೈತಿ. ಇವತ್ತು ನಮ್ಗೆ ಹೇಳಿರ್ತಾರೆ, ನಾಳೆ ಇನ್ನೊಬ್ರಿಗೆ ಯಾರಿಗೋ ಹೋಗಿರ್ತಾರೆ ಕಣ ಅಣ್ಣ ಭೀಮಣ್ಣಯ್ಯ. ನನಗಾದ್ರೆ ಆ ಹೆಣ್ಣಾಳ ಡೇಟ್ಗೇನೆ ಚಿಂತೆ ಆಗ್ಬಿಡ್ತೈತೆ ಕಣ ಅಣ್ಣ. ಯಾರೂ ಹೇಳ್ದರು ಒಬ್ಬೊಬ್ರು ಕರೆಕ್ಟಾಗಿ ಬರ್ತಾರೆ, ಒಬ್ಬೊಬ್ರು ಅವ್ರವ್ರಿಗೆ ಅದೇ ಹೋಗ್ತಾರೆ ಕಣ ಅಣ್ಣ. ಸಾಯಂಕಾಲ ನಮ್ಗೆ ಹೇಳಿರ್ತಾರೆ, ಬೆಳಗ್ಗೆ ಬೇರೆಯವ್ರಿಗೆ ಅದೇ ಹೋಗ್ತಾರೆ ಹೆಣ್ಣಾಳು ಅಂತ. ಹೆಣ್ಣಾಳು ನೋಡಪ್ಪ ಏನು ಮಾಡೋಕ್ಕಾಗ್ತೈತಿ, ಅವ್ರನ್ನ ಹಿಡ್ಕೊಂಡು ಎಲ್ಲ ಕಳೆ ಪಳೆ ತೆಗಿಸ್ಕೋಬೇಕಮ್ಮ. ಎಲ್ಲರಿಗೂ ಆಗಿದ್ದು ನಮಗೂ ಆಗ್ತೈತೆ ಅಂದ್ಕೊಂಡು ಹೋಗ್ಬೇಕಮ್ಮ. ಒಂದು ರೌಟು ನೀನು ಸುಮ್ಕಾಗ್ಬೇಡ. ನಾಳೆ ಎಲ್ಲ ಹೆಣ್ಣನ್ನ ಕರೆಸಿ ನೋಡು. ಆ ಕಳೆನಂತೂ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೆ. ಒಂದು ರೌಟು ಹೆಣ್ಣಾಳನ್ನ ಏನಾದರೂ ಮಾಡಿ ಒಂದು 8-10 ಜನ ಹೆಣ್ಣಾಳು ಕರೆದ್ಬಿಡು. ಒಂದೇ ದಿನಕ್ಕೆ ಆಗಂಗಿದ್ರೆ ಆಗ್ಬಿಡ್ಲಿ. ಎಲ್ಲ ಕರೆದ್ಬಿಟ್ಟು ಹೆಣ್ಣಾಳನ್ನ ಕಳೆ ತೆಗಿಸ್ಬಿಡಮ್ಮ. ಸಣ್ಣ ಕಳೆಯಾಗೇನೆ ಕಳೆ ಹಿಡ್ದಾಕ್ಬೇಕು. ದೊಡ್ಡದಾಗಕ್ಕೆ ಬಿಡ್ಕೋಬಾರ್ದು ನಾವು. ಹ್ಞೂ ಹೇಳು. ಸಾಯಂಕಾಲಕ್ಕೆ ಹೋಗಿ ಹೆಣ್ಣಾಳನ್ನೆಲ್ಲ ಕರಿತೀನಿ. 7 ಜನ ಬರ್ತಾರ ನೋಡೋಣ ಹೇಳು. ಬರೋ ಒಬ್ಬರೇ ಇಬ್ಬರನ್ನ ಆಗ್ಲಿ ಹೇಳು. ನಾಳೆ ಹಿಡ್ಕೊಂಡು ಕಳೆ ತೆಗಿಸ್ನಿ ಹೇಳು. ನೋಡಿದ್ರಲ್ಲ ಪೋ, ಒಸಿ ರೈತರು ಏನೆಲ್ಲ ಕಷ್ಟ ಇರ್ತೈತಿ ಅಂತ. ಒಸಿ ಆ ಕಳೆ ತೆಗ್ಸೋಕು ರೈತರು ಏನೆಲ್ಲ ಕಷ್ಟಪಡ್ಬೇಕು ನೋಡ್ರಪ್ಪೋ. ಅದಕ್ಕೇನೆ ಈ ಥರ ಇನ್ನೂ ಕಷ್ಟಪಡೋ ಅಂಥದ್ದನ್ನ ಮುಂದೆ ನೋಡ್ತಾ ಹೋಗ್ಬೋದು ಕಣ್ರಪ್ಪೋ. ರೈತರು ಏನೆಲ್ಲ ಕಷ್ಟ ಬೀಳ್ತಾರೆ ಅಂತ. ಒಸಿ ಅದಕ್ಕೇನೆ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪೋ. ಇದು ಹಳ್ಳಿ ರೈತರ ಮಾತುಕತೆ ಕಣ್ರಪ್ಪೋ. ಭಾಗ 15 ಇದರ ಮುಂದುವರಿದ ಭಾಗ 16ರಲ್ಲಿ ಇರುತ್ತದೆ ನೋಡ್ರಪ್ಪೋ, ಮರಿಬೇಡ್ರಿ.